ಜ್ಯೋತಿ ಇದ್ದಾಳಾ? ಇಲ್ಲೇ ಇದ್ದಾಳೆ. ಯಾಕಮ್ಮ? ಆಗ್ಲಿಂದ ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ. ಸ್ವಲ್ಪ ಫೋನ್ ಕೊಡ್ತೀರಾ? ಏನಮ್ಮ ವಿಷಯ? ಮಾವ, ನಾಳೆ ಪಂಚಾಯಿತಿ ಅಧ್ಯಕ್ಷೆಯಾಗಿ ಮೊದಲನೇ ಸಲ ಅಧಿಕಾರ ವಹಿಸ್ಕೋತಾ ಇದ್ದೀನಿ. ಅದಕ್ಕೆ ನೀವು ಇದ್ರೆ ಚೆನ್ನ ಅಂತ ಕರೆಯೋಣ ಅಂತ ಫೋನ್ ಮಾಡಿದೆ. ನೀವೆಲ್ಲ ಬನ್ನಿ ಮಾವ. ಖಂಡಿತ ಬರ್ತೀನಮ್ಮ. ಜ್ಯೋತಿಗೆ ಫೋನ್ ಕೊಡಿ. ಹಾಂ, ಕೊಟ್ಟೆ. ಜ್ಯೋತಿ, ತುಳಸಿ ನಿನ್ನ ಜೊತೆ ಮಾತಾಡ್ಬೇಕಂತೆ. ನನಗೆ ಯಾರ ಜೊತೆನೂ ಮಾತಾಡೋ ಮನ್ಸಿಲ್ಲ. ಅಲ್ಲಮ್ಮ ಜ್ಯೋತಿ, ನಾನು ಹೇಳಿದ್ನಲ್ವಾ, ನನಗೆ ಯಾರ ಜೊತೆನೂ ಮಾತಾಡೋ ಮನ್ಸಿಲ್ಲ. ತುಳಸಿ, ಅದು ಮಾವ, ಸ್ಪೀಕರ್ ಆನ್ ಮಾಡಿ. ಸರಿನಮ್ಮ. ಜ್ಯೋತಿ, ನಾನು ನಾಳೆ ಮೊದಲನೇ ದಿನ ಪಂಚಾಯಿತಿ ಆಫೀಸ್ಗೆ ಕಾಲಿಡ್ತಿದ್ದೀನಿ. ಅದಕ್ಕೆ ನನಗೆ ನನ್ನ ಅಣ್ಣನ ಜೊತೆ ನೀನು ಇದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದೆ. ಫೋನ್ ಮಾಡಿದೆ, ನೇರವಾಗಿ ಬಂದು ಕರೆಯೋಣ ಅಂದ್ಕೊಂಡೆ. ಆದರೆ ನೀನು ಕೋಪದಲ್ಲಿರ್ತೀಯ, ಇದನ್ನು ಹೇಗೆ ತಗೋತೀಯ, ಏನು ಮಾಡ್ತೀಯ ಅನ್ನೋ ಭಯ. ಹಾಗಂತ ಕರೀದೇ ಇರೋದಕ್ಕೂ ಮನ್ಸಾಗ್ತಾ ಇಲ್ಲ. ಅದಕ್ಕೆ ವಿಧಿ ಇಲ್ಲದೆ ಫೋನ್ ಮಾಡಿದೆ. ನೀನು ಹ್ಞೂ ಅಂದರೆ ನಾನೀಗಲೇ ಮನೆಗೆ ಬಂದು ಕರಿತೀನಿ. ಯಾಕೆ ಮತ್ತೆ ಅವಮಾನ ಮಾಡಕ್ಕ? ನೀನ್ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡು ನನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಎಲ್ಲರ ಮುಂದೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ